ಇರುವಂತ ಸಂದರ್ಭ, ದೇವರು ನನಗೆ ಆ, ಕೊಟ್ಟಂತ ಒಂದು ವಿಶೇಷವಾದಂತ ಒಂದು ಕಾರ್ಯ. ಎಲ್ಲಿನ ಕುರಿತಾಗಿ ನಾನು ರೆಫರೆನ್ಸ್ ತಕ್ಷಣದಲ್ಲಿ ಬೈಬಲ್ ತೆಗಿಯಕ್ಕಾಗಲ್ಲ, ಯಾಕಂದ್ರೆ ಕೈ ಕೂಡ ಮುರಿದಿದೆ. ಆದ್ರಿಂದ ನೀವೆಲ್ಲರೂ ಸತ್ಯವೇದನ್ನು ತಿಳಿದವರಾದ್ರಿಂದ ನಾನು ಹೇಳುವಾಗ ನಿಧಾನವಾಗಿ ನೀವು ಅದನ್ನ ಹುಡುಕಿ ನೋಡ್ಕೊಳ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ದೇವರು ನನಗೆ ಕೊಟ್ಟಂತ ಆಳವಾದಂತ ವಿಷಯ ಏನಂದ್ರೆ, ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು. ನಾನು ಬೋಧಿಸುವುದಕ್ಕಾಗಿ ಅಲ್ಲ, ನನಗೋಸ್ಕರ ನಾನು ಧ್ಯಾನ ಮಾಡಬೇಕು ಎಂಬುದಾಗಿ ಮಾಡುವಾಗ ದೇವರು ಅಧಿಕವಾದಂತ ವಿಷಯಗಳನ್ನು ತೋರಿಸ್ಕೊಟ್ರು. ಇದನ್ನ ಕುರಿತಾಗಿ ನನ್ನ ಪತ್ರಿಕೆ ಬಹಳ ಫೇಮಸ್ ಆಗಿ ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ನನ್ನ ಪತ್ರಿಕೆಗಳು, ತುತ್ತುಗಳು ಪತ್ರಿಕೆ ಹೋಗ್ತಾ ಇತ್ತು. ಆದ್ರೆ ಈಗ ಅದನ್ನು ನಿಲ್ಸಿ 4 ವರ್ಷ 5 ವರ್ಷ ಆಯ್ತು. ಆದ್ರೂ ಈಗ ಕೂಡ ನನ್ನನ್ನ ಕೆಲವರು ಝೂಮ್ಗಳಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ನನ್ನ ಸ್ವರ ಕೇಳುತ್ತ ಕೂಡ್ಲೆ ಎಲ್ರು ಅಣ್ಣಯ್ಯ ಹೇಗಿದ್ರೆ ಅಂತಾನೆ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಬಹಳ ಜನರು ನಾನು ತೀರ್ಕೊಂಡಿದ್ದೀನಿ ಅಂತ ನೆನ್ಸ್ಕೊಂಡಿದ್ದಾರೆ. ಆದ್ರೆ ದೇವ್ರು ಇನ್ನು ನನಗೆ ಆಯಸ್ಸು ಕೊಟ್ಟಿದ್ದಾನೆ. ಎಲ್ಲಿವರೆಗೆ ಕೊಡ್ತಾನೋ ಅಲ್ಲಿವರೆಗೂ ನಾನು ನಂಬಿಗಸ್ತನಾಗಿ ಇರಬೇಕು ಎಂಬುದಾಗಿ ಒಂದು ಆಲೋಚನೆ ಇರಲಿ. ಕೊಟ್ಟಂತ ಸಂದರ್ಭಕ್ಕೆ ನಾನು ಕೆಲವಾರು ವಿಷಯಗಳು ಸತ್ಯವೇದದಲ್ಲಿ ಆಳವಾಗಿ ತಿಳಿಸುವಷ್ಟು ಜ್ಞಾನಿ ಅಲ್ಲ, ಮತ್ತು ಆಳವಾಗಿ ತಿಳಿಸುವಂತ ವಿವರವಾಗಿ ತಿಳಿಸುವುದಕ್ಕೆ ರೆಫರೆನ್ಸ್ಗಳನ್ನ ಬೇರೆ ಬೇರೆ ಪುಸ್ತಕಗಳಿಂದ ನಾನು ಈಗ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹಾಗೂ ನಿಮಗೆ ಅರ್ಥವಾಗುವಂತೆ ಸತ್ಯವೇದ ನನಗೆ ಕೊಡಲ್ಪಟ್ಟದ್ದು, ಅದು ಸತ್ಯತೆಗಳ ಆಧಾರ ಎಂಬುದಾಗಿ. ಅದಕ್ಕಾಗಿ ನಾನು ಎಲ್ಲ ಕಡೆ ಟ್ರೈನಿಂಗ್ ಕೊಡುವಾಗ 4 ವಿಷಯಗಳನ್ನು ಹೇಳ್ತೇನೆ. ಏನಂದ್ರೆ, ಅದನ್ನ ಸತ್ಯವೇದನ ಅರ್ಥ ಮಾಡಿಕೊಳ್ಳುವಂಥವ್ರು ಪ್ರಸಂಗಿ ಆಗುವುದಕ್ಕಿಂತ ಹೊಸದಾಗಿ ಹುಟ್ಟಿದವರೇ ಆಗಿರಬೇಕು ಎಂಬುದಾಗಿ. ಅಂದ್ರೆ ವಿಶ್ವಾಸಿಗಳಾಗಿರ್ಬೇಕು. ಮತ್ತು ಅಷ್ಟೇ ಅಲ್ಲ, ಅವರು ಯಾಜಕರಾಗಿರ್ಬೇಕು. ಮತ್ತು ಅವರು ಯೆರೆಮೀಯನ ಪ್ರಲಾಪ ಗೋಳಿನ ಭಾಗದಲ್ಲಿ ಆತನ ದುಃಖಪಟ್ಟಿದ್ದು ಅದರ ಭಾಗದಲ್ಲಿ ಅವನು ಪಾಲುಗಾರರಬೇಕು. ಮತ್ತು ದೇವರ ಚಿತ್ತವನ್ನು ತಿಳಿದವನಾಗಿರ್ಬೇಕು. ಮತ್ತು ಅದನ್ನ ವಿವರಣೆ ಮಾಡಲಿಕ್ಕೆ ಪ್ರತ್ಯೇಕವಾದ ಕರೆ ಹೊಂದಿ ಅಭಿಷೇಕ ಹೊಂದಿದವರಾಗಿ. ಹೀಗೆ ನಾನು ಅನೇಕ ವಿಷಯಗಳನ್ನ ಅವರಿಗೆ ಹೇಳ್ತೇನೆ. ಆದ್ರೆ ಅದನ್ನೆಲ್ಲ ವಿವರಿಸ್ಲಿಕ್ಕೆ ನನಗೆ ಸಮಯ ಇಲ್ಲ. ಈಗ ಸತ್ಯವೇದ ಸಾಮಾನ್ಯವಾಗಿ ನೋಡುವಾಗ ಸತ್ಯವೇದವು ಸತ್ಯವಾಗಿದೆ. ಸತ್ಯವೇದದಲ್ಲಿ ಯಾವ ಸುಳ್ಳು ಇಲ್ಲ. ಆದ್ರೆ ಕೆಲವಾರು ವಿವರಗಳು ಸೇರಿಲ್ಲ ಅಲ್ಲಿಗೆ. ಯಾಕೆಂದ್ರೆ ಆದಿಯಲ್ಲಿ ಸತ್ಯವೇದ ಯಾವ ಪುಸ್ತಕ ರೂಪದಲ್ಲಿ ಇರಲಿಲ್ಲ. ಅದು ಅರಾಮ್ಯ ಭಾಷೆಯಲ್ಲಿ ಕೆಲವರು ನಾನಾ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಹೆಚ್ಚಿನ ಮಹತ್ವ ಕೊಟ್ಟು ಅದನ್ನ ಮಾತ್ರ ವಿವರಿಸಿದ್ದಾರೆ. ಹೀಗಾಗಿ ಒಂದಕ್ಕೊಂದು ಕ್ಲಾಶ್ ಆಗಿ ಅಥವಾ ಒಂದಕ್ಕೊಂದು ಇದಾಗಿ ಅದು ಸತ್ಯವೇದ ಈಗಲೇ ನಮಗೆ ಇಷ್ಟೊಂದು ಇದೆ. ಆದ್ರೆ 66 ಪುಸ್ತಕಗಳಿದೆ. ಆದ್ರೂ ಇನ್ನೂ ದೊಡ್ಡದಾಗಬಾರ್ದು ಅಂತೇಳಿ ಕೆಲವಾರು ಸಂಸ್ಥೆಗಳಲ್ಲಿ ಸ್ವಲ್ಪ ಹೆಚ್ಚಿನ ಪುಸ್ತಕಗಳು ಸೇರಿದೆ. ಈಗ ಅದೆಲ್ಲ ನಾವು ವಿವರಿಸ್ಲಿಕ್ಕೆ ಹೋಗುವುದಿಲ್ಲ. ಇರುವಂತ ಸತ್ಯಾರ್ಥಗಳು ಎಂಬುದಾಗಿ ಹೇಳುವಾಗ ನಮ್ಮ ಕಣ್ಣಿಗೆ ನಮ್ಮ ಕೈಯಲ್ಲಿರುವಂತ ಸತ್ಯವೇದದಲ್ಲಿ ಇರುವಂತ ವಿಷಯಗಳನ್ನು, ಅದರಲ್ಲೂ ಪ್ರತ್ಯೇಕವಾಗಿ 2 ವಿಷಯಗಳಲ್ಲಿ ನಿಮಗೆ ಸೂಕ್ಷ್ಮವಾಗಿ ನಾನು ತಿಳಿಸ್ತೇನೆ. ದಯಮಾಡಿ ಅದನ್ನ ಕೇಳಿ, ತಪ್ಪಾಗಿದ್ದರೆ ನನಗೆ ತಿಳಿಸಿ, ನಾನು ತಿದ್ದಿಕೊಳ್ತೇನೆ ಅಥವಾ ನಾನು ಅದಕ್ಕೆ ವಿವರಣೆ ಕೊಡ್ತೇನೆ. ದೇವರು ಸತ್ಯವೇದವನ್ನು ಕೊಟ್ಟನು. ಸತ್ಯವೇದನ್ನ ಅದು ಸತ್ಯವು ಎಂಬುದನ್ನು ನಿರೂಪಿಸಿದನು. ಆದ್ರೆ ಸತ್ಯವೇದದಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನ ವಿವರಣೆಗೆ ಕೊಡ್ಲಿಲ್ಲ. ಒಂದು ಚಿಕ್ಕ ಉದಾಹರಣೆ, ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕ ಇರೋದನ್ನು ನಮ್ಗೆ ಗೊತ್ತಿದೆ. ಆ 39 ಪುಸ್ತಕಗಳಲ್ಲಿ ಮೊದಲನೇ ಅಧ್ಯಾಯದಲ್ಲಿ, ಸತ್ಯವೇದ ಮೊದಲನೇ ಅಧ್ಯಾಯದಲ್ಲಿ ದೇವರ ಸೃಷ್ಟಿ ಕಾರ್ಯವನ್ನ, ಲೋಕವನ್ನ ಸೃಷ್ಟಿಸಿದಂತ ವಿಷಯ ತಿಳಿಸಿದೆ. ಕ್ಷಮಿಸಿ. ಆದ್ರೆ ಅದರಲ್ಲಿ ಇರುವಂತ ಪ್ರಾಮುಖ್ಯವಾದಂತ ಅಂಶಗಳಲ್ಲಿ ಸಾಮಾನ್ಯವಾಗಿ ಹೊಸದಾಗಿ ಓದುವಂತವರಿಗೆ ಪ್ರಶ್ನೆಗಳು ಬರುವಂತಕ್ಕೆ ಅದಕ್ಕೆ ಅದರ ವಿವರಣೆಯನ್ನ ಸ್ವಲ್ಪ ಅದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಹೀಗಿದೆ, ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯ ಕಾಲ 4,000 ವರ್ಷಗಳು ಎಂಬುದಾಗಿ. ಅದರಲ್ಲಿ
ಸತ್ಯವೇದದಲ್ಲಿರುವಂಥದ್ದು ಆದಿಕಾಂಡದಿಂದ ಮಲಾಕಿಯವರೆಗೆ 3600 ವರ್ಷಗಳು. ಆ 4 ವರ್ಷಗಳು ಯೇಸು ಸ್ವಾಮಿಗಿಂತ ಮುಂಚೆ ಬಂದಿದ್ದು ಅದರ ವಿವರಣೆ ಇಲ್ಲ. ಅದರ ಕಗ್ಗತ್ತಲೆಯ ಆ ಪುಸ್ತಕ ಎಂಬ ವಿಷಯಗಳು ಎಂಬುದಾಗಿದೆ. ಇರ್ಲಿ, ನಾವು ಅದನ್ನು ಡೀಟೇಲ್ ಆಗಿ ನಾನು ವಿವರಿಸಲಿಕ್ಕೆ ನಂಗೆ ಸಮಯ ಇಲ್ಲ. ಈಗ ಹಾಗೆ ನೋಡುವಾಗ 4 ವರ್ಷದಲ್ಲಿ ಹಳೆಯ ಒಡಂಬಡಿಕೆಯ 3600 ವರ್ಷಗಳ ಚರಿತ್ರೆ ಇದೆ, ಯಾವಾಗಿಂದ ಆದಿಕಾಂಡದಿಂದ ಮಲಾಕಿಯವರೆಗೆ. ಆದರೆ ಇನ್ನೂ ನೋಡುವಾಗ 1500 ಚಿಲ್ಲರೆ ವರ್ಷಗಳು ಬರೇ ಆ ದೇವರ ಆದಿಯಲ್ಲಿ ಉಂಟು ಮಾಡಿದ್ದು ಮತ್ತು ಅಲ್ಲಿಂದ ಅದು ಎಕ್ಸ್ಪ್ಯಾಂಡ್ ಆಗಿದ್ದು ಸುಮಾರು 700 ವರ್ಷಗಳ ಅವಧಿಯಲ್ಲಿ ಅದು ವಿವರಿಸಲ್ಪಟ್ಟಿದೆ. ಅದನ್ನು ನಾನು ಮುಂದೆ ಹೇಳುವಾಗ ವಿವರಣೆ ಗೊತ್ತಾಗ್ತದೆ ಎಂಬುದಾಗಿ ನೆನೆಸ್ತೇನೆ. ಸತ್ಯವೇದದಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿದೆ. ಆದಿ ಅಂದ್ರೆ ಯಾವಾಗ ಅದಾದ ನಂತರ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಈ ಮೊದಲನೇ ವಚನದಲ್ಲಿ ನೋಡುವಾಗ ಆದಿ ಎಂಬುದಾಗಿ ಹೇಳುವಾಗ ಅದು 400 ವರ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯಾವುದೋ ಪುರಾತನ ಕಾಲದಲ್ಲಿ ಅಥವಾ ನಾವು ಲೆಕ್ಕವಿಲ್ಲದಂತ ಕೋಟ್ಯಾನುಕೋಟಿ ವರ್ಷಗಳ ಹಿಂದೆ ದೇವರು ಸೃಷ್ಟಿ ಮಾಡಿದ್ರು. ಆದ್ರೆ ಅದರಲ್ಲಿ ಪ್ರತ್ಯೇಕವಾಗಿ ಭೂಮಿಯನ್ನ ಅವರು ಕ್ರಮಪಡಿಸಿದ್ದು, ಭೂಮಿಯನ್ನ ಅವರು ದೇವರು ಆರಿಸಿಕೊಂಡಿದ್ದು, ಅದರ ವಿಷಯದಲ್ಲಿ ನಾವು ಅದನ್ನ ಗುರಿಯಾಗಿಟ್ಟುಕೊಂಡು ಸತ್ಯವೇದವನ್ನ ಮತ್ತು ದೇವರ ಉದ್ದೇಶವನ್ನು ಅರ್ಥ ಮಾಡಲಿಕ್ಕೆ ಸತ್ಯವೇದ ಕೊಡಲ್ಪಟ್ಟಿದೆ. ಅದಕ್ಕಾಗಿ ನಾವು ಹೀಗೆ ನೋಡೋಣ. ಸತ್ಯವೇದದ ನಾವು ಹೊಸದಾಗಿ, ಯಾಕಂದ್ರೆ ನಮ್ಮ ಸಭೆಗಳಲ್ಲಿ, ನಮ್ಮ ಅಸೆಂಬ್ಲಿಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಅದರಲ್ಲಿ ನಾವು ಕೆಲವರು ವಿಶ್ವಾಸಿಗಳಿಗೆ ಆದಿಯ ಅಥವಾ ಮುಖ್ಯವಾದಂಥ ಸತ್ಯತೆಗಳು ಅಥವಾ ಸತ್ಯತೆಗಳ ಒಂದು ಆಳವಾದ ಪರಿಚಯ ಇಲ್ಲ. ಅದಕ್ಕಾಗಿ ನಾವು ಮಕ್ಕಳಿಂದಲೇ ಅದನ್ನು ತಿಳಿಸ್ತಾ ಇದ್ದೇವೆ. ಇರ್ಲಿ ಸರ್, ನಾವು ಮಕ್ಕಳಿಗೆ ಟೀಚರ್ಸ್ಗೆ ಹೇಳುವಂತ ರೀತಿಯಲ್ಲಿ ಬಹಳ ಸಿಂಪಲ್ ಆಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸತ್ಯವೇದ ಸತ್ಯತೆಯಲ್ಲಿ 4 ವಿಭಾಗ. ಆ 4 ವಿಭಾಗದಲ್ಲಿ ನಾನು ಎಲ್ಲ ವಿಭಾಗನ ಹೇಳೋದಿಲ್ಲ. ಮೊದಲನೇ ವಿಭಾಗದ ಕೆಲವಾರು ವಿಷಯಗಳು ಮತ್ತು ದೇವರ ಉದ್ದೇಶವನ್ನು ನಾನು ಅದರಲ್ಲಿ ತಿಳಿಸಿ ಅದನ್ನು ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಕನೆಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಎಷ್ಟು ಕಾಲದ ಹಿಂದೆ ಎಂಬುದಾಗಿ ಗೊತ್ತಿಲ್ಲ, ಎಷ್ಟು ಕೋಟ್ಯಾನುಕೋಟಿ ವರ್ಷದ ಹಿಂದೆ ಎಂಬುದಾಗಿ, ಡೇಟ್ಲೆಸ್ ಪಾಸ್ಟ್ ಎಂಬುದಾಗಿದೆ. ದೇವರು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಹೋಯ್ತು. ಯಾಕೆಂದ್ರೆ ದೇವರು ಉಂಟು ಮಾಡಿದ್ದು ನಾವು ಇನ್ನು ಎಜ್ಕೇಲ್ನ ಗ್ರಂಥ ಮತ್ತು ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಸೈತಾನನ ತಳ್ಳಲ್ಪಟ್ಟಾಗ ಯಾಕೆಂದ್ರೆ ಹಿಂದೆ ದೇವರಿಗೆ ವಿರೋಧವಾಗಿ ಎದ್ದಂತ ಅನೇಕ ದೂತರುಗಳನ್ನು ತಳ್ಳಿದ್ರು ತಳ್ಳಿ ಅದರಲ್ಲಿ ದೇವರು ಉಂಟು ಮಾಡಿರುವಂತ ಈ ಭೂಮಿಯನ್ನು ಮಾತ್ರ ಅಲ್ಲ, ಚಂದ್ರನನ್ನು ಮಾತ್ರ ಅಲ್ಲ, ಸೂರ್ಯನನ್ನು ಮಾತ್ರ ಅಲ್ಲ, ಸುಮಾರು 1,000 ಮಿಲಿಯನ್ರಷ್ಟು ಧ್ರುವಗಳನ್ನು ಇಟ್ಟರಂತೆ. 1,000 ವರ್ಷಗಳು. ಪವಿತ್ರಾತ್ಮನು ದೇವರ ಪವಿತ್ರಾತ್ಮನ ಸಹಾಯದಿಂದ ದೇವರು ಈ ಯುಗಗಳನ್ನ, ಈ ಒಂದು ತಳ್ಳಲ್ಪಟ್ಟಂತ ಈ ಸೃಷ್ಟಿಯನ್ನ ಒಂದು ಯಥಾರ್ಥವಾದಂತ ಸ್ಥಿತಿಗೆ ಅದನ್ನ ಇಟ್ಟನು. ಹೀಗಾಗಿ ಅದು ಭೂಮಿಯು ಅಲುಗಾಡದೆ ಅದರ ಸುತ್ತುವಂಥದ್ದಿತ್ತು. ಆದ್ರೆ ಆ ಒಂದು ಗೃಹದಲ್ಲಿ 1,000 ಮಿಲಿಯನ್ನಷ್ಟು ಜನದಲ್ಲಿ ದೇವರಿಂದ ತಳ್ಳಲ್ಪಟ್ಟಂತ ದೇವದೂತರನ್ನು ನಾವು ದೇವದೂತರಾಗಿದ್ದಂಥವ್ರು ಈಗ ಅವರು ಸೈತಾನ್ನ ಕಡೆಯವರಾಗಿದ್ದು ಅದನ್ನು ಆಕ್ಯುಪೈ ಮಾಡಿದ್ದಾರೆ, ಅದು ತಳ್ಳಿದ್ದಾರೆ ಎಂಬುದಾಗಿ. ಇರ್ಲಿ, ಅದರ ವಿಷಯ ನಾನು ವಿವರವಾಗಿ ಅದರ ಹಿನ್ನೆಲೆ ಮುಂತಾಗಿ ನಾವು ಹಳೆಯ ಚರಿತ್ರೆಗಳಲ್ಲಿ ಅಥವಾ ಪುರಾತನ ಪತ್ರಿಕೆಯ ರೆಫರೆನ್ಸ್ ನಾನು ತಿಳಿಸ್ತೇನೆ. ಈಗ ನಾನು ವಿಷಯಕ್ಕೆ ಬರ್ತೇನೆ. ದೇವರು ಉಂಟು ಮಾಡಿದ 6 ದಿವಸಗಳಲ್ಲಿ ದೇವರು ಸೃಷ್ಟಿಯನ್ನು ಮಾಡಿದನು ಎಂಬುದಾಗಿದೆ. 6 ದಿವಸಗಳು. ಮೊದಲನೇದರಲ್ಲಿ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯ್ತು,
ಮೂರನೇ ವಚನ, ದೇವರ ಬೆಳಕನ್ನು ಒಳ್ಳೆಯದೆಂದು ನೋಡಿದನು, ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರಳೆಂದು ಹೆಸರನ್ನು, ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ ಮೊದಲನೇ ದಿವಸ ಆಯ್ತು. ಮೊದಲನೇ ದಿವಸದಲ್ಲಿ ಮಾಡಿದ್ರು, ಹಾಗೆ ಎರಡನೇ ದಿವಸದಲ್ಲಿ ಆ ಗುಮಟ ಉಂಟಾಗ್ಲಿ ಅಂತದ್ದು, ನೀರುಗಳನ್ನು ಭೂಮಿಯನ್ನು ಬೇರೆ ಬೇರೆ ಮಾಡ್ಲಿ ಅಂದ್ರೆ ಅದು ಎರಡನೇ ದಿವಸ. ಹೀಗೆ 6 ದಿವಸಗಳನ್ನು ಉಂಟು ಮಾಡಿದ್ರು. 6ನೇ ದಿವಸದಲ್ಲಿ ಆದಾಮನನ್ನು ಹವಳನ್ನು ಉಂಟು ಮಾಡಿದ್ರು. ನಾವಲ್ಲಿ ನೋಡೋಣ, ದೇವರು ಮೊದಲನೇದಾಗಿ ಒಂದು ಬೆಳಿಗ್ಗೆ ಮತ್ತು ಸಾಯಂಕಾಲ ಆಗಿ ಮೊದಲನೇ ದಿವಸ ಎಂಬುದಾಗಿ ಹೇಳಿದಾಗ 24 ತಾಸಲ್ಲ. ದೇವರ ದೃಷ್ಟಿಯಲ್ಲಿ ಒಂದು ದಿವಸದ ಬೆಲೆ, ಸತ್ಯದಲ್ಲಿ ನಾವು ಪೇತ್ರನ ಪತ್ರಿಕೆಯಲ್ಲಿ ಮತ್ತು ಹೆಚ್ಕೆಲ್ನ ಗ್ರಂಥದಲ್ಲಿ ನೋಡುವಾಗ ದೇವರ ದೃಷ್ಟಿಯಲ್ಲಿ ಒಂದು ದಿವಸ ಎಂಬುದಾಗಿ ಹೇಳುವಾಗ ಅದು ಅದನ್ನು ಮುಂದುವರಿಸ್ತೇನೆ, ವಿಷಯಕ್ಕೆ ಬರ್ತೇನೆ. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯ್ತು. ಆಚೆ ಕಡೆಯಲ್ಲಿ ಅಂದ್ರೆ ಏದಿನ ತೋಟದಿಂದ ಆಚೆ ಒಡೆದು 4 ಶಾಖೆಗಳಾಯ್ತು ಎಂದಾಗ ನೋಡ್ತೇವೆ. ಆ 4 ಶಾಖೆಗಳು ಯಾವುದು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ದೇವರ ಉದ್ದೇಶ ಏನು ಎಂಬುದಾಗಿ ಹೇಳುವಾಗ, 4 ಮೊದಲನೇ ಪೀಶೋನ್ ನದಿ ಅದರ ಅರ್ಥ ಕೃಪೆ ಎಂಬುದಾಗಿ, ಮತ್ತೆ ಗೀಹೋನ್ ನದಿ ಎಂಬುದಾಗಿ ಅದರ ಅರ್ಥ ಬೆಳಕಿನ ಪ್ರವಾಹ ಎಂಬುದಾಗಿ, ಆಮೇಲೆ ಹಿದ್ದೆಕೇಲ್ ಎಂಬುದಾಗಿ ಇರುವಂಥದ್ದು ಒಂದು ನಮಗೆ ಮರೆಯಾಗುವಂತ ಅಥವಾ ನಾವು ರೆಫ್ಯೂಜ್, ನಮಗೆ ಒಂದು ಆಶ್ರಯ ಸಿಗುವಂತ ಪ್ರದೇಶ ಎಂಬುದಾಗಿ, ಮತ್ತು ಯೂಫ್ರೆಟಿಸ್ ಎಂಬುದಾಗಿ ಹೇಳುವಾಗ ಅದು ನಿರಂತರವಾಗಿರುವಂಥದ್ದು ಎಂಬುದಾಗಿ ಅದರ ಅರ್ಥ ಸತ್ಯದಲ್ಲಿದೆ. ಹಾಗಿದ್ರೆ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಪ್ರಶ್ನೆ ಕೇಳಿದ್ರು, ಮನುಷ್ಯನ ಎಲ್ಲಿರುತ್ತೆ, ಆದರೆ ಮನುಷ್ಯನಿಗೆ ಅದು ಬರಲಿಲ್ಲ, ಬಾಯಿಂದ ಬರಲಿಲ್ಲ. ಆಗ ಅದರ ಪಾಪದಾರಿಕೆ ಮಾಡಬೇಕು ಎಂಬುದಾಗಿಯೂ ಗೊತ್ತಿಲ್ಲ. ಆದ್ರೆ ನಾವು ಸತ್ಯವೇದದಲ್ಲಿ ಸತ್ಯಾರ್ಥಗಳನ್ನು ಡಿವೈಡ್ ಮಾಡುವಾಗ 4 ಪ್ರಾಮುಖ್ಯವಾದ ಸತ್ಯತೆಗಳನ್ನು ನಾವು ಸ್ವಲ್ಪ ಆದರೂ ನಾವು ತಿಳಿದರೆ, ನಾವು ಇತರಿಗೆ ಹೇಳುವಾಗ, ದೇವರ ವಾಕ್ಯವನ್ನು ನಾವು ಹಂಚುವಾಗ ನಾವು ಅದರ ಪ್ರಜ್ಞೆ ನಮಗಿರ್ತದೆ. ಮೊದಲನೇದಕ್ಕೆ ಅದಕ್ಕೆ ನಾನು ಹೀಗೆ ಹೇಳ್ತೇನೆ, ಅಸ್ಥಿವಾರದ ಸತ್ಯತೆ ಎಂಬುದಾಗಿ, ಫಂಡಮೆಂಟಲ್ ಟ್ರೂತ್ ಎಂಬುದಾಗಿ. ಫಂಡಮೆಂಟಲ್ ಟ್ರೂತ್ ಎಂಬುದಾಗಿ ಹೇಳುವಾಗ ಯಾವುದನ್ನ ಕಟ್ಟುವುದಾಗಿದ್ರು ಅದಕ್ಕೆ ಅಸ್ಥಿವಾರ ಹಾಕ್ಲೇಬೇಕಲ್ವ. ದೇಶಸ್ವಾಮಿಕ್ ಉದಾಹರಣೆ ಹೇಳಿದ್ದು ಅಷ್ಟೇ, ಬಂಡೆ ಮೇಲೆ ಮನೆ ಕಟ್ಟಿದ ಎಂಬುದಾಗಿ ನಾವು ಮಕ್ಕಳಿಗೆಲ್ಲ ಹಾಡ್ತೇವೆ. ಅಸ್ಥಿವಾರದ ಸತ್ಯತೆಗಳು ಎಂಬುದಾಗಿ ಹೇಳುವಾಗ ಏನು ಎಂಬುದಾಗಿ ಹೇಳುವಾಗ 3 ಪ್ರಾಮುಖ್ಯವಾದಂತ ಅಂಶಗಳು ಅದರಲ್ಲಿ ನಾವು ಕೇಳ್ತೇವೆ. ಮೊದಲನೇದು ರಕ್ಷಣೆ. ಪಾಪ ಮಾಡಿದ್ದಾನೆ, ದೇವರಿಂದ ತಳ್ಳಲ್ಪಟ್ಟಿದ್ದಾನೆ, ಆದ್ರೆ ಮತ್ತೆ ದೇವರ ಬಳಿಗೆ ಬರ್ಲಿಕ್ಕೆ ಆಗ್ಲಿಕ್ಕಾಗುವಂತೆ ಕೃಪೆ ಎಂಬಂತ ಒಂದು ಬ್ರಾಂಚ್, ಒಂದು ಹೆಸರನ್ನು ಇಟ್ಟು ಆ 4 ವಿಭಾಗದಲ್ಲಿ ಒಂದು ಭಾಗಕ್ಕಾಗಿ ಕೊಡ್ತಾರೆ. ಆ ಕೃಪೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಕೃಪೆ ಅದು ಹೀಗಿದೆ, ಆ ಕಡೆ ಒಡೆದು 4 ಶಾಖೆಗಳಾಯ್ತು. ಮೊದಲನೇದರ ಹೆಸರು ಪೀಶೋನ್, ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಹವಿಲ ಎಂಬುದಾಗಿ ಹೇಳುವಾಗ, ಹವಿಲ ಎಂಬುದಾಗಿ ಬರಡಾದಂತ ಪ್ರದೇಶ ಎಂಬುದಾಗಿ ಈ ಡಿಕ್ಷನರಿಲಿ ಇದೆ. ಅಂದ್ರೆ ಅರ್ಥ ಹೀಗಿದೆ, ಅದು ಬಂಗಾರ ಎಂಬುದಾಗಿ ಹೇಳುವಾಗ ಆ ಬಂಗಾರವು ಶ್ರೇಷ್ಠವಾದ ಬಂಗಾರ ಯೇಸು ಕ್ರಿಸ್ತನಿಗೆ ತಿಳಿಸುವಂಥದ್ದು. ಆ ಪೀಶೋನ್ ನದಿ ಪ್ರಧಾನವಾದಂತ ಸ್ಥಳದಲ್ಲಿ ಒಡೆಯಲ್ಪಟ್ಟು ಯೇಸು ಕ್ರಿಸ್ತನನ್ನ ಪರಿಚಯಪಡಿಸ್ಲಿಕ್ಕಾಗಿ ಅದು ಈ 4 ಶಾಖೆಗಳಲ್ಲಿ ಅದು ಪ್ರಧಾನವಾಯ್ತು. 4 ಶ್ರೇಷ್ಠವಾದ ಬಂಗಾರ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನಿಗೆ ಅದು ಶ್ರೇಷ್ಠವಾದಂತ ಮಾನವನಾಗಿ ತೋರಿಸ್ಲಿಕ್ಕಾಗಿ ಅಲ್ಲಿಂದ ಶುರುವಾಗಿದೆ ಯೇಸು ಸ್ವಾಮಿಯ ವಿಷಯ. ಅದಾದ ನಂತರ ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬೂದೋಲಕ ಧೂಪ, ಗೋಮೇಧಿಕ ರತ್ನವು ಸಿಕ್ಕ. ಇವೆರಡರ ಪ್ರತ್ಯೇಕವಾಗಿ ನಾವು ಒಂದು ವಾರ ನಾವು ಬೈಬಲ್ ಸ್ಟಡಿ ಕೊಡ್ಬೋದು. ಬೂದೋಲಕ ಧೂಪ ಮತ್ತು ಗೋಮೇಧಿಕ ರತ್ನ. ಅದೇ ಕ್ಲುಪ್ತವಾಗಿ ಹೇಳುವಾಗ ಗೋಮೇಧಿಕ ರತ್ನ ಮತ್ತು ಬೂದೋಲಕ ಧೂಪ ತಂದೆಯಾದ ದೇವರಿಗೆ ಅಥವಾ ಯೆಹೋವನಿಗೆ ಪ್ರಿಯವಾದದ್ದು, ಆತನಿಗೆ ಮಾತ್ರ ಅರ್ಪಿಸುವಂಥದ್ದು ಎಂಬುದಾಗಿ ನಾವು 5 ಕಾಂಡಗಳಲ್ಲಿ
ನಾವು ಯೆಹೋವನ ಪರಿಶುದ್ಧತೆ, ಪ್ರಭಾವ, ಆತನ ಮಹತ್ವ, ಆತನ ಒಂದು ಆ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಸುವಂಥದ್ದು. ಅಲ್ಲೇ ದೇವರು ಹೇಳುವಂಥದ್ದು, ನಾನೇ ಯೆಹೋವನು, ನಾನೇ ಯೆಹೋವನು ಎಂಬುದಾಗಿ ಪದೇ ಪದೇ ಹೇಳು. ನಾನು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸುಮಾರು 3,000ದಷ್ಟು ಯೆಹೋವನು ಯೆಹೋವನು ಅಂದಾಗ ಬಂದಿದೆ. ಆದ್ರೆ ದೇವರು ನೇರವಾಗಿ ಹೇಳ್ತಾನೆ, ನಾನೇ ಯೆಹೋವನು, ನನಗೆ ಹೀಗಿರ್ಬೇಕು, ನನ್ನ ನನಗಾಗಿ ಕಟ್ಟಿಸುವಂತ ಪ್ರದೇಶ ಇದೆಲ್ಲ ಹೀಗಿರ್ಬೇಕು, ನನ್ನನ್ನು ಸಂಧಿಸ್ಲಿಕ್ಕೆ ಬರ್ಲಿಕ್ಕೆ ಇರುವಂತ ಇದೆಲ್ಲ ಹೀಗಿರ್ಬೇಕು, ನನ್ನ ಪ್ರಭಾವ ಹೀಗಿರ್ಬೇಕು ಎಂಬುದನ್ನು ವಿವರಿಸ್ತಾನೆ. ಅದರ ಅರ್ಥ ಏನು? ಯೆಹೋವ ದೇವರ ಶ್ರೇಷ್ಠತೆ ಎಷ್ಟು ಎಂಬುದನ್ನು ಅದರಲ್ಲಿ ತಿಳಿಸ್ಬೋದು. ನಮಗೆ ಎಲ್ಲ ಚೆನ್ನಾಗಿ ಗೊತ್ತಿ. ಅದನ್ನು ಒಂದ್ಸಾರಿ ಓದುವಾಗ ನಾನೇ ಯೆಹೋವನು ಎಂಬ ವಿಮೋಚನಾ ಕಾಂಡದಲ್ಲಿ ಬಹಳ ಸಾರಿ ಆತನು ಪ್ರತ್ಯೇಕವಾಗಿ ವಿಮೋಚನಾ ಕಾಂಡ, ಅರಣ್ಯ ಕಾಂಡ ಮತ್ತು ಲೇವಿಯ ಕಾಂಡ, ಇದ್ರಲ್ಲೆಲ್ಲ ದೇವರು ಅದು ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ನೋಡ್ತೇವೆ. ಹಾಗಿದ್ರೆ ಕೃಪೆ ಎಂಬುದಾಗಿ ಹೇಳುವಾಗ ದೇವರು ಅದರಲ್ಲಿ ಕೂಡ ತನ್ನ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ನೀನು ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದೆ, ಆದ್ರೆ ನಿನಗೆ ಕೃಪೆಯ ಮುಖಾಂತರವಾಗಿ ನಾನು ರಕ್ಷಣೆ ಕೊಡ್ತೇನೆ ಎಂಬುದಾಗಿ. ಮೊದಲನೇ ಅಸ್ತಿವಾರದ ಒಂದು ಪ್ರಾಮುಖ್ಯವಾದದ್ದು ಅದು ರಕ್ಷಣೆ ಎಂಬುದಾಗಿ. ರಕ್ಷಣೆಯಲ್ಲಿ 3 ವಿಧವಾದಂತ ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಹಳೆ ಒಡಂಬಡಿ, ಹೊಸ ಒಡಂಬಡಿಕೆಯಲ್ಲಿ ಮುಂತಾದವುಗಳಲ್ಲಿ ನಾವು ವಿವರವಾಗಿ ತಿಳಿದಿದ್ದೇವೆ. ಮೊದಲನೇದೇನು? ಪಾಪದ ಸಂಬಳವಾದಂತ ನರಕದಿಂದ ತಪ್ಪಿಸುವಂಥದ್ದು. ಅಂದ್ರೆ ನನಗೆ ಆ ಕೃಪೆಯ ಆ ಭೀಷ್ಮ ನದಿಯನ್ನ ನಾನು ಸ್ವೀಕರಿಸುವಾಗ ಅದರಲ್ಲಿರುವಂತ ಪ್ರಧಾನವಾದಂತ ಆ ಶ್ರೇಷ್ಠ ಬಂಗಾರವಾದಂತ ಮತ್ತು ಪಾಪ ಪರಿಹಾರ ಮಾಡುವಂತ ಆ ಪ್ರೀತಿ ತೋರಿಸುವಂತ ಕೃಪೆಯನ್ನ ನಾವು ಕಾಣ್ತೇವೆ. ಬುದಲಕ ಧೂಪ ಮತ್ತು ಗೋಮೇಧಿಕ ರತ್ನ ದೇವರನ್ನ ಆರಾಧಿಸುವಂತ ಒಂದು ಪರಿಶುದ್ಧತೆ ಅಥವಾ ಮಹತ್ವ ಏನು ಎಂಬುದನ್ನು ತೋರಿಸುವಂಥದ್ದು. ನಾನು ಅದನ್ನ ಯಾಕಂದ್ರೆ ನಿಮ್ಗೆ ಹೆಚ್ಚಾಗಿ ತಿಳಿದ್ರಿಂದ ಅದನ್ನು ಪ್ರತ್ಯೇಕ ನೋಡುವಾಗ ಅದರ ಮಹತ್ವ ಎಷ್ಟು ಎಂಬುದಾಗಿ ಗೊತ್ತಾಗ್ತದೆ. ಎರಡನೇದು ಗೀಹೋನ್ ಎಂಬುದಾಗಿ ನೋಡ್ತೇವೆ. ಗೀಹೋನ್ ಎಂಬುದಾಗಿ ಫ್ಲಡ್ಸ್ ಆಫ್ ದ ಲೈಟ್ ಅಂತ. ನಾವು ಸತ್ಯವನ್ನು ಮ್ಯಾಪ್ ಇಟ್ಟು ನೋಡುವಾಗ ದೇವರು ಯಾವುದು ದೇವರು ಆರಾಧನೆಯನ್ನು ಪ್ರಾರಂಭ ಮಾಡಿದಂತ ಅಥವಾ ದೇವರು ಲೋಕವನ್ನು ಉಂಟು ಮಾಡಿದಾಗ, ಭೂಮಿಯನ್ನು ಉಂಟು ಮಾಡಿದಂತ ದೇವರು ಹುಟ್ಟಲಿಕ್ಕೆ ಆ ಒಂದು ಮಧ್ಯಪ್ರದೇಶವನ್ನು ತೆಗೆದುಕೊಂಡು, ಮೆಡಿಟರೇನಿಯನ್ ಅಂದ್ರೆ ಭೂಮಧ್ಯ ಸಮುದ್ರದ ಪಕ್ಕದಲ್ಲಿರುವಂತ ಆ ಒಂದು ಏನದು ಕೇಳುತ್ತಾರೆ, ನಾನು ಹೇಳ್ತೇನೆ, ಮುಂದೆ ಹೇಳ್ತೇನೆ, ತಕ್ಷಣ ಬಾಯಿಗೆ ಬರ್ತಾ ಇಲ್ಲ. ಅಲ್ಲಿ ದೇವರು ಉಂಟು ಮಾಡಿ ಅಲ್ಲಿಂದ ಫ್ಲಡ್ಸ್ ಆಫ್ ದ ಲೈಟ್, ಬಹಳ ಶ್ರೇಷ್ಠ ಬೆಳಕಿನ ಕಿರಣಗಳು ಇಡೀ ಪ್ರಪಂಚಕ್ಕೆ ಆತನು ಕೊಡುವಂಥದ್ದು. ಮೂರನೇದು ನೋಡುವಾಗ ಹಿದ್ದೇಕೇಲ್ ಎಂಬುದಾಗಿ ಹೇಳುವಾಗ ಅದು ಒಬ್ಬ ಪಾಪಿಯಾದಂತ ಮನುಷ್ಯನು ಆತನು ನರಕದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ರೆಫ್ಯೂಜ್ ಅಂದ್ರೆ ಒಂದು ತಪ್ಪಿಸಿಕೊಳ್ಳುವಂತ ಶ್ರೇಷ್ಠವಾದ ಮರೆಯನ್ನ ಒಂದು ಮಾಡ್ಲಿಕ್ಕಾಗಿ ಅದನ್ನ ಯಾವ್ದ್ರೆ ಆಶ್ರಯಕ್ಕಾಗಿ ಮತ್ತು ಯೂಫ್ರೆಟಿಸ್ ಎಂಬುದಾಗಿ ಹೇಳುವಾಗ ದೇವರು ಕಡೆಯಲ್ಲಿ ಕೊಡುವಂತ ಆ ಜಡ್ಜ್ಮೆಂಟ್ ಅಥವಾ ನ್ಯಾಯ ತೀರ್ವಿಕೆಯ ವಿಷಯದಲ್ಲಿ ತಿಳಿಸುವಂಥದ್ದು 4 ವಿಷಯ. ಆದ್ರೆ ನನ್ನ ಅಂಶ ಏನಂದ್ರೆ, ದೇವರು ಅಸ್ತಿವಾರದ ಸತ್ಯತೆಯನ್ನು ಕೊಡುವಾಗ ಈ 3 ವಿಷಯ ಯಾವುದು ರಕ್ಷಣೆ ಮತ್ತು ಕೃಪೆ, ರಕ್ಷಣೆ, 3 ವಿಷಯ ಕೊಡುವಾಗ ಕೃಪೆ, ರಕ್ಷಣೆ ಮತ್ತು ಏನು ಮಾನಸಾಂತರ ಎಂಬುದಾಗಿ ನೋಡ್ತೇವೆ. ನಾವು ಆ ಕೃಪೆ ಎಂಬುದಾಗಿ ರಕ್ಷಣೆ ಎಂಬುದಾಗಿ ಹೇಳುವಾಗ ನಮಗ್ ಗೊತ್ತಿದೆ, ಯಾರ್ಯಾರು ಯೇಸು ಸ್ವಾಮಿಯನ್ನು ಅಂಗೀಕರಿಸ್ತಾರೋ ಅವರ ಎಲ್ಲಾ ಸ್ಥಿತಿಯನ್ನು ಬಿಟ್ಟು ಆತರ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟು ಎಂಬುದಾಗಿ ಕೀರ್ತನೆಗಳಲ್ಲಿ ಸಂಪೂರ್ಣವಾಗಿ ಹೊಸ ಒಡಂಬಡಿಕೆ ಎಲ್ಲಾ ಚರಿತ್ರೆಯನ್ನ ಯೇಸು ಸ್ವಾಮಿ ಹುಟ್ಟಿದ್ದು ಯೇಸು ಸ್ವಾಮಿ ಹಿನ್ನೆಲೆ, ಯೇಸು ಸ್ವಾಮಿ ಒಂದು ದೇವರ ಮಹತ್ವ ಎಲ್ಲವನ್ನ ತಿಳಿಸಿದಂಥದ್ದನ್ನು ನಾವು ನೋಡ್ತೇವೆ. ನಾನು ಈ ಮಧ್ಯದಲ್ಲಿ ಸುಮಾರು ಒಂದು 15 ದಿವಸ ನಾನು ಓದ್ಲಿಕ್ಕೂ ಆಗ್ತಾ ಇರ್ಲಿಲ್ಲ.
ಕಣ್ಣಿಗೆ ಏಟು ಬಿದ್ದು ಅಥವಾ ತಲೆಗೆ ಏಟು ಬಿದ್ದು. ಆದ್ರೆ ಧ್ಯಾನ ಮಾಡ್ತಾ ಬರುವಾಗ ಅದರಲ್ಲಿ ಸ್ಪಷ್ಟ ಚಿತ್ರ ನಮಗೆ ಗೊತ್ತಾಯ್ತು. ಹಾಗಿದ್ರೆ ಕೃಪೆ ಎಂಬುದಾಗಿ ಹೇಳುವಾಗ ಆತನು ರಕ್ಷಣೆ ಎಂಬುದಾಗಿ ಹೇಳುವಾಗ ಹಿಂದಿನ ರಕ್ಷಣೆ ಎಂದರೆ ಪಾಪಮಯವಾಗಿ ನರಕ ಪಾತ್ರನಾದಂಥ ನನಗೆ, ಪಾಪ ಮಾಡಿದಂಥ ಮನುಷ್ಯನಿಗೆ ದೇವರು ತನ್ನ ಹೋಲಿಕೆಗೆ ಉಂಟು ಮಾಡಿದಂಥ ಮನುಷ್ಯನು ನರಕಕ್ಕೆ ಹೋಗ್ಬಾರ್ದು ಎಂಬುದಾಗಿ ಹೇಳಿ ಆತನ ಮಾರ್ಗ ಕೊಟ್ಟು ಆತನಿಗೆ ಕೃಪೆಯನ್ನು ಕೊಟ್ಟು ಆತನಿಗೆ ರಕ್ಷಣೆ, ಆತನನ್ನ ದೇವರ ಮಗು ಎಂಬ ಆತನು ಯೇಸುಸ್ವಾಮಿಯನ್ನು ಸ್ವೀಕರಿಸುವಾಗ ಅವರಿಗೆ ದೇವರ ಮಕ್ಕಳು ಎಂಬಂತ ಅಧಿಕಾರ ಕೊಟ್ಟಂತ ಪಾಪದ ಸಂಬಳವಾದಂತ ನರಕದಿಂದ ಬಿಡಿಸಿ ನನ್ನ ನೀತಿವಂತನು ಎಂಬಂತ ಸ್ಥಿತಿಗೆ ತಂದ್ರ. ಅದಾದ ನಂತರ ಅದನ್ನು 23ನೇ ಕೀರ್ತನೆ ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. 23ನೇ ಕೀರ್ತನೆಯಲ್ಲಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳ್ತಾನೆ. ಅದರ ಅರ್ಥ ಏನು? ಯೆಹೋವನು ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರ ಅವರು ಮಾತ್ರ. ಯೆಹೋವನು ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಕರ್ತನ್ ನನಗ್ ಕುರುಬನಾಗಿದ್ದಾನೆ. ಯಾಕೆಂದ್ರೆ ನಾನು ಆತನನ್ನು ಅಂಗೀಕರಿಸಿದ್ದೇನೆ. ನಾನು ಮಾರ್ಗ ತಪ್ಪಿ ಅಲಿಯುತ್ತಾ ಇರುವಾಗ ಆತನು ನನಗೆ ಕರುಣಿಸಿ ನಾನು ಆತನನ್ನು ಸ್ವೀಕರಿಸುವಾಗ ನನ್ನ ಪಾಪಮಯವಾದಂಥ ಜೀವಿತದಿಂದ ನಾನು ದೇವರ ಮಗು ಎಂಬುದಾಗಿ ಹೇಳಿಕೊಳ್ಳುವಂತ, ದೇವರಿಗೆ ಹುಟ್ಟಿದವನು ಎಂಬುದಾಗಿ ಹೇಳಿಕೊಳ್ಳುವಂತ ಒಂದು ಸ್ಥಿತಿಗೆ ತರ್ತದೆ. ಅದಾದ ನಂತರ 23ನೇ ಕೀರ್ತನೆ 4 ವಚನಗಳಲ್ಲಿ 4 ವಿಷಯಗಳು: ಹಸಿರುಗಾಲುಗಳಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರ ನೀರುಗಳ ಬಳಿಗೆ ಬರಮಾಡುತ್ತಾನೆ, ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗವನ್ನು ನಡೆಸ್ತಾನೆ, ಕಾರ್ಗತ್ತಲಿನ ಕಣಿಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಕೇಳಿ ಹೆದರನು. ದೇವರನ್ನ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದಂಥವ್ರು ಈ 4 ಅಂಶಗಳಲ್ಲಿ ಪಾಸ್ ಆಗ್ಬೇಕು. ಅಂದ್ರೇನು? ಆತನಿಗೆ ದೇವರ ಮಗನು ಎಂಬುದಾಗಿ ಹೇಳುವಂತ ಒಂದು ಸ್ಥಿತಿಗೆ ಬರ್ತಾನೆ. ಉದಾಹರಣೆಗೆ ಹಸುರುಗಾವಲುಗಳು ದೇವರ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದನ್ನ ನಾವು 2ನೇ ವಿಷಯದಲ್ಲಿ ನೋಡೋಣ. ಆದ್ರೆ ಈ ಕೃಪೆ ಎಂಬುದಾಗಿ ನಾನು ಇದನ್ನ ತಿಳಿಸ್ತೇನೆ. 2ನೇದು ಕೃಪೆ ಎಂಬುದಾಗಿ ಹೇಳುವಾಗ ಕೃಪೆ ನಾವು ಏನೂ ಇಲ್ಲದೆ ಪಡೆಯುವಂತಹ ನನ್ನ ಪಾಪವನ್ನು ಅರಿಕೆ ಮಾಡಿ ಆತನಲ್ಲಿ ನಾನು ದೇವರ ಮಕ್ಕಳು ಎಂಬುದಾಗಿ. ಯಾಕೆಂದ್ರೆ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳು ಎಂಬುದನ್ನು ಅರ್ಥಕೊಳ್ಳುತ್ತಾನೆ. ಇದನ್ನ ಕೃಪೆ. ನಾವು ಅದಕ್ಕಾಗಿ ದೊಡ್ಡದಾದಂಥ ಪ್ರಸಂಗ, ದೊಡ್ಡದಾದಂಥ ಲೇಖನ ಬರಿಬಹುದು. ಆದ್ರೆ ಮುಂದೆ ನಾನು ನೋಡ್ತೇನೆ, ಮುಂದೆ ಹೇಳ್ತೇನೆ. ಕೃಪೆ ಎಂಬಂತ ಶಬ್ದ ಬಹಳ ಶ್ರೇಷ್ಠವಾದದ್ದು. ಮೊದಲನೇದು ದೇವರ ರಕ್ಷಣೆ ಹೊಂದಿದವರು ಕೃಪೆಯಲ್ಲಿ ಬೆಳಿಬೇಕು. ಮತ್ತೆ ಆ ಕೃಪೆಯಲ್ಲಿ ಬೆಳೆಯಲಿಕ್ಕೆ ನಾವು ಮಾಡ್ಬೇಕಾಗಿರೋದು ಮಾನಸಾಂತರ. ನಾವು ಸತ್ಯವೇದದಲ್ಲಿ ಎಲ್ಲಾ ಕಡೆಗಳು ಬಹಳ ಅಷ್ಟನ್ನ ಮಾತ್ರ ಈಗ ನಿಲ್ಲಿಸ್ತೇನೆ. ಮಾನಸಾಂತರ ಎಂಬುದಾಗಿ ಹೇಳುವಾಗ ಬಹಳಷ್ಟು ವಿಶ್ವಾಸಿಗಳಿಗೆ ಪಶ್ಚಾತ್ತಾಪ ಪಟ್ಟರೆ ಸಾಕು ಅಂದಾಗಿ. ಬ್ರದರ್ ಎಲ್ಲಿದ್ದೀಯಾ ಅಂತ ಕೇಳುವಾಗ ಅವನು ಹೇಳಿದ್ದು, ನಾನು ನಿನ್ನ ಕೊಟ್ಟಂತ ನಿನ್ನ ದೇವ್ರ ಮೇಲೆ ತಪ್ಪನ್ನು ಹೇಳ್ತಾನೆ. ಆದ್ರೆ ಆಗ್ಲೇ ನಾನು ಹಣ್ಣನ್ನ ತಿನ್ನಬಾರ್ದು ಎಂಬುದಾಗಿ ಹೇಳಿದಂತ ಹಣ್ಣು ತಿಂದೆ ಸ್ವಾಮಿ ಎಂಬುದಾಗಿ ಹೇಳಲಿಲ್ಲ. ಆತನು ಅಲ್ಲಿಂದ ಮತ್ತೆ ದೂಡಲ್ಪಡ್ತಾನೆ. ಅಲ್ಲಿಂದ ಬಂದಾಗ ಸ್ತ್ರೀಯನ್ನು ಕೇಳುವಾಗ ಸರ್ಪ ನನ್ನನ್ನು ಅಚ್ಯುತ ನಾನಾಗ್ ಮಾಡ್ಲಿಲ್ಲ. ಅಲ್ಲಿಂದ ನಾವು ಮುಂದೆ ನೋಡುವಾಗ ನಾವು ಭೂಲೋಕಕ್ಕೆ ಬಂದಾಗ ಆತನು ನದಿಯಿಂದ ಆದ್ಮೇಲೆ 4,000 ವರ್ಷಗಳನ್ನ ಲೆಕ್ಕ ಹಾಕ್ತಾರೆ. ಆ ಮೊದಲನೇ ವರ್ಷದಲ್ಲಿ ಅವನು ಆಕೆಯನ್ನ ಸೇರಿ ಮೂವರು ಮಕ್ಕಳ ಹೆಸರುಗಳು ತಿಳಿಸಿಟ್ಬಿಟ್ಟಿದೆ. ಹೇಬೆಲ್ ಮತ್ತು ಕಾಯಿನ, ಹೇಬೆಲ್ ಮತ್ತು ಸೇತ ಎಂಬುದಾಗಿ. ಹೇಬೆಲನು ಆ ಕುರಿಯನ್ನ ಅರ್ಪಿಸಿ ದೇವರಿಗೆ ಇಷ್ಟವಾದಂತ ಆ ಕೃಪೆಯನ್ನ, ಆ ಒಂದು ಕ್ಷಮಾಪಣೆಯನ್ನ ಹೊಂದುವಂತ ಗುರುತು ಅದು. ಕಾಯಿನನ್ನು ಮಾಡಿದ್ದು ಅವನು ಮನೆಯಿಂದ ಹೊಡ್ತಾನೆ. ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ತಮ್ಮನು ಎಲ್ಲಿದ್ದಾನೆ ಅಂತ. ಅವನಿಗೆ ಗೊತ್ತಿದೆ ತಾನು ಕೊಂದೆ ಅಂತ.
ಆದ್ರೆ ಅವನು ಹೇಳಲಿಲ್ಲ, ನನಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ. ಅವನನ್ನು ಕೊಂದಿದ್ದು ನಾನಲ್ಲ, ದೇವರವನನ್ನು ಅಲ್ಲಿಂದನು ಹೊರಡಿಸ್ತಾನೆ. ಅವನು ನೇರ ಹೋಗಿ ನೋದು ಎಂಬಂತ ಸ್ಥಳದಲ್ಲಿ ಸೇರಿ, ಆ ನೋದು ಎಂಬ ಸ್ಥಳಕ್ಕೆ ಹೋಗಕ್ಕೂ ಮತ್ತು ಇವರು ಕಳಿಸಲ್ಪಟ್ಟು ಸುಮಾರು 1700 ವರ್ಷಗಳಾಗ್ತದೆ. 1700 ವರ್ಷಗಳಲ್ಲಿ ಅವನಿಗೆ ಅವನಿಗೆ ಹೆಂಡತಿ ಆಗಿದ್ದವಳು ಯಾರು? ಆದಮನ ಹವಳಿಂದನೇ ಹುಟ್ಟಿದಂಥವ್ರು, ಹುಟ್ಟಿದಂಥವ್ರು. ಆತನು ಜೊತೆಲಿ ಅವಾಗ ಯಾವ ಒಂದು ರೂಲ್ ಇರಲಿಲ್ಲ. ಆ ಜೊತೆಯಲ್ಲಿ ಹುಟ್ಟಿದ ಒಬ್ಬಳನ್ನ ಮದುವೆ ಆಗಿದ್ದಾನೆ ಅಥವಾ ಕೂಡಿದಾನೆ. ಅದನ್ನು ನೋದೆಂಬ ಸ್ಥಳಕ್ಕೆ ಹೋದಾಗ ಅಲ್ಲಿ ನಾನಾ ರೀತಿಯ ಅಲ್ಲಿ ಆತನ ವಂಶದ 1000 ವರ್ಷದಲ್ಲಿ ಸಾಕಷ್ಟು ಸಂತತಿಗಳಾಗ್ತದೆ. ಸಂತತಿಗಳಾದಾಗ ದೇವಕುಮಾರರು ಅಂದ್ರೇನು, ಸೈತಾನ ಗಡಿಯವರು, ತಳ್ಳಲ್ಪಟ್ಟಂಥವ್ರು ನೋಡಿ ಅವರನ್ನ ಸೇರಿದವರಾಗಿ ಅವರಿಗೆ ಅವರು ಬೇಕಾದಷ್ಟು ಜನಾಂಗಗಳು, ಅದರಲ್ಲಿ ನೆಫಲಿಯರು ಎಂಬುದಾಗಿ ನೋಡ್ತೇವೆ. ಬೇರೆ ಬೇರೆ ಇವರೆಲ್ಲ ಸಾಮಾನ್ಯ ಮನುಷ್ಯರಲ್ಲ, ಅವರು ದೇವರಿಂದಲೂ ಈ ತಳ್ಳಲ್ಪಟ್ಟಂತ ದೇವದೂತರಿಗಿಂತಲೂ ಮನುಷ್ಯನಲ್ಲಿ ಹುಟ್ಟಿದಂಥವ್ರು. ಅವಾಗ ಸಂತತಿ ಬಹಳ ಆಯ್ತು. ನೋದು ಪ್ರದೇಶದಲ್ಲೇ ಅನೇಕ ಒಳ್ಳೆತನವೂ ಇತ್ತು. ಅಲ್ಲೇ ಮೊದಲನೇದಾಗಿ ದೇವರನ್ನು ಆರಾಧಿಸಿದಂತ ಭಯಭಕ್ತಿ ಉಳ್ಳ ಒಂದು ಭಾಗ ಇತ್ತು. ಅಂದ್ರೇನು, ಅವಾಗ ಮೊದಲೇ ಆ ಆ ಸೈತಾನಿಗೆ ವಿಧೇಯರಾಗದೆ ದೇವರನ್ನು ನಂಬಿಕೊಂಡಂಥವ್ರು ಇದ್ರು. ನಾವು ಅದನ್ನು ನೋಡ್ತೇವೆ. 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಿಧಾನವಾಗಿ ನೀವು ನೋಡುವಾಗ ಅದ್ರಲ್ಲಿ ಗೊತ್ತಾಗ್ತದೆ. ಅದರಲ್ಲಿ ನೆಫಿಲಿಯರಿದ್ರು ಮತ್ತು ಜನಾಂಗ ದೇವರೇನು ನೋಡಿದ್ರು ಅಲ್ಲಿಂದ 4 ಯುಗಗಳನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆ ಯುಗಗಳಲ್ಲಿ ಒಂದು ನಿಮಿಷ. ಹಳೆ ಮತ್ತು ಹೊಸ ಒಡಂಬಡಿಕೆ 66 ಪುಸ್ತಕಗಳು. ಹಳೆ ಒಡಂಬಡಿಕೆ ಕ್ರಿಸ್ತ ಪೂರ್ವ, ಹೊಸ ಒಡಂಬಡಿಕೆ ಕ್ರಿಸ್ತ ಶಕ, ಅದು ಗೊತ್ತಿದೆ. ಹಳೆ ಒಡಂಬಡಿಕೆಯಲ್ಲಿ 3600 ವರ್ಷಗಳ ಘಟನೆಗಳಿದೆ. ಹೊಸ ಒಡಂಬಡಿಕೆಯಲ್ಲಿ ಯುಗಾಂತರದ ಘಟನೆಗಳಿದೆ. ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದ್ದು ಆದಿಕಾಂಡದಿಂದ ಮಲಾಕಿಯವರೆಗೆ 3600 ವರ್ಷಗಳ ಘಟನೆಗಳಿದೆ. ಆದ್ರೆ ಇದು ಆತನು ತಳ್ಳಲ್ಪಟ್ಟ ನಂತರ 3600 ವರ್ಷಗಳು ಅಂದ್ರೆ ಎಷ್ಟು ಸಂತತಿ ಆಗಿರ್ಬೋದ್ರಿ. ಒಂದು ವರ್ಷಕ್ಕೆ ಒಂದು ಎಂಬುದಾಗಿ ಲೆಕ್ಕ ಹಾಕಿದ್ರು. ಒಬ್ಬೊಬ್ಬರಿಗೆ ಒಂದು 100 ವರ್ಷ ಬದುಕಿದವ್ರಿಗೆ ಸುಮಾರು ಅವರೇ 1,000 ಜನನ 100 ಜನರನ್ನು ಉಂಟು ಮಾಡಿರ್ಬೋದು. ಹೀಗೆ ಕಾಯಿನನ ಮುಖಾಂತರವಾಗಿ ಆ ಭೂಮಿ ಸ್ವಲ್ಪ ಒಳ್ಳೆಯವರು ಕೆಟ್ಟವರು ಎಂಬುದಾಗಿ ಅದನ್ನು ನಾವು ನೋಡ್ತೇವೆ. ಅದರಲ್ಲಿ ನೋದು ಎಂಬ ಸ್ಥಳಕ್ಕೆ ಹೋದ. ಅದಾದ ನಂತರ ಮೊದಲನೇದಾಗಿ ದೇವರನ್ನ ನೆನಪು ಮಾಡಿ ಆರಾಧಿಸಿದಂತ ವಿಷಯಗಳನ್ನು ಕೂಡ ನಾವು ಅಲ್ಲಿ ನೋಡ್ತೇವೆ. 4ನೇ ಅಧ್ಯಾಯ 26. ಸೇತನು ಸಹ ಮಗನನ್ನು ಪಡೆದ, ಅವನಿಗೆ ಎನೋಷ್ ಎಂಬುದಾಗಿ ಹೆಸರಿಟ್ಟ. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸೋದಕ್ಕೆ ಪ್ರಾರಂಭ ಆಯಿತು. ಅರ್ಥ ಏನು? ಈತನು ಕಾಯಿನನು ದೇವರನ್ನ ಆಶೀರ್ವಾದದಿಂದ ಹುಟ್ಟಿದವನು. ಅಲ್ಲಿ ಹೋದ ನಂತರ ಸೈತಾನ ಕಡೆಯಾಗಿ ಸೇರಿ ಸಂತತಿ ಬಹಳ ಆಯ್ತು. ಅವರು ಮಿಕ್ಸಡ್ ಎಲ್ಲ ಒಂದಕ್ಕೊಂದು ಬೆರ್ತು ಹೋದಂತ ಜನಾಂಗಗಳಲ್ಲಿದ್ದು, ಅದರಲ್ಲಿ ಕೆಲವರು ನಾವು ನೋಡ್ತೇವೆ, ಮೆತುಶೆಲ ಮುಂತಾದವರು ಅಲ್ಲಿ ನೋಡುವಾಗ ಆಗ ಯಾವೊಂದು ರೂಲ್ಸ್ ಇರಲಿಲ್ಲ, ಯಾವೊಂದು ಸತ್ಯವೇದ ಇರಲಿಲ್ಲ, ಯಾವುದೂ ಇರಲಿಲ್ಲ. ಆದ್ರೆ ದೇವರಿಂದ ಹುಟ್ಟಿದಂತಮ್ಮನ್ನು ಕಾಪಾಡಿಕೊಂಡೊಂದು ಕೆಲವರು ಇದ್ರು. ಆ ಕೆಲವರಲ್ಲಿ ಅಲ್ಲಿ ಮೊದಲನೇದಾಗಿ ಯೆಹೋವ ಎಂಬಂತ ಹೆಸರನ್ನು ಅದನ್ನು ಶುರು ಮಾಡಿದ ಎಂಬುದಾಗಿ ದೇವರನ್ನು ಆರಾಧಿಸ್ಲಿಕ್ಕೆ ಶುರು ಮಾಡಿದ. ಹಾಗಿದ್ರೆ ಅಸ್ಥಿವಾರದ ಸತ್ಯತೆ ಎಂಬುದಾಗಿ ಹೇಳುವಾಗ 3. ಒಂದು ರಕ್ಷಣೆಯಲ್ಲಿ 3 ವಿಧಾನ. ಅದು ಬೇಕಾದಷ್ಟು ಈಗ ನಾವು ಕಲಿತಾನೇ ಇದ್ದೇವೆ. ಪ್ರತಿಯೊಂದೊಂದು ಕಡೆಗಳಲ್ಲಿ ರಕ್ಷಣೆ ಆಗ್ಲಿಕ್ಕೆ ಹೇಗೆ ಮತ್ತೆ ಪಾಪದಿಂದ ಬಿಡುಗಡೆ ಹೇಗೆ ಕಲಿತಾನೆ ಒಂದೊಂದು ನಾವು ಪತ್ರಿಕೆ ಮುಂತಾದವುಗಳಲ್ಲಿ ನಾವು ಓದ್ತಾ ಇದ್ದೇವೆ. ಮತ್ತು ದೇವರ ಒಂದು ಮಹತ್ವವನ್ನು ಗುರುತಿಸ್ತೇವೆ. ಆತನು ಬುಧಲಕ ಧೂಪ ಮತ್ತು ಬುಧಲಕ ಧೂಪ ಮತ್ತು ಇನ್ನೊಂದು
ಏನದು ಆ, ಪೀತರತ್ನ ಮುಂತಾದ ರತ್ನಗಳನ್ನ ದೇವರಿಗೆ ಮೀಸಲಾದದ್ದು ಆತನು ಕಂಡಿಡಿತಾನೆ ಮತ್ತು ಅವರು ಅಲ್ಲಿ ಶುರು ಆಗ್ತದೆ. ನಾವು ಅದನ್ನು ಬಿಟ್ರೆ ಅಸ್ಥಿವಾರದ ಸತ್ಯತೆ ಮೂರು. ಒಂದು ರಕ್ಷಣೆ, ಎರಡನೇದು ಕೃಪೆ. ಕೃಪೆಯ ಮಹತ್ವ ಬಹಳ ಶ್ರೇಷ್ಠವಾದಂತ ಕೃಪೆ, ಬಹಳ ಶ್ರೇಷ್ಠವಾದಂತ ಪಾಠ ಅದು. ಮತ್ತು ಮೂರನೇದು ಮಾನಸಾಂತರ. ಮನುಷ್ಯನು ಪಶ್ಚಾತ್ತಾಪ ಅನ್ನುವಂಥದ್ದನ್ನ, ಮಾನಸಾಂತರ ಅನ್ನುವಂಥದ್ದನ್ನ ಬರೀ ಪಶ್ಚಾತ್ತಾಪ ಎಂಬುದಾಗಿ ಇಟ್ಟು ಈ ದಿವಸ ಆತನನ್ನು ಅಂಗೀಕರಿಸಿದವರು ಕೂಡ ಅಥವಾ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುಂಡವರು ಪಾಪ ಮಾಡಿದಾಗ ದೇವರ ಆತ್ಮನು ತಿಳಿಸುವಾಗ ಪಶ್ಚಾತ್ತಾಪ ಪಟ್ಟು ಮತ್ತೆ ಅದರಲ್ಲೇ ಮುಂದುವರಿಸುವಂತ, ಹೀಗೆ ಪಾಪವು ವೃದ್ಧಿ ಆಗ್ತದೆ. ಆದ್ರೆ ಮಾನಸಾಂತರ ಪಟ್ಟಂತ ವ್ಯಕ್ತಿಗಳು ಸತ್ಯದಲ್ಲಿ ಅನೇಕರಿದ್ದಾರೆ. ಈಗ ಉದಾಹರಣೆಗೆ ಆದಾಮನು ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ರೆ ಆಗ್ಲೇ ಆತನಿಗೆ ವಿಮೋಚನೆ ಸಿಗ್ತಾ ಇತ್ತು. ದೇವರು ಕರುಣಾಮಯಿ. ಅದನ್ನ ಬಿಟ್ರೆ ಅಲ್ಲಿಂದ ತಳ್ಳಲ್ಪಟ್ಟ ನಂತರ ಬಂದಾಗ ಆತನ ಮಗನಾದ ಕಾಯಿನನು ಹಾಗೆ ಆದ. ಆತನು ದೇವರನ್ನೇ ಕೇಳ್ದ, ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ದ. ಅಥವಾ ನನ್ನ ತಮ್ಮನನ್ನ ಕಾಯ್ಲಿಕ್ಕೆ ನಾನಾ ಎಂಬುದಾಗಿ ದೇವರನ್ನ ಪ್ರಶ್ನೆ ಮಾಡುವಂಥದ್ದು. ಅಲ್ಲಿಂದ ಸತ್ಯವೇದದಲ್ಲಿ ಅನೇಕರನ್ನ ನೋಡುವಾಗ ಬರೀ ಆರಂಭದಲ್ಲಿ ಪಶ್ಚಾತ್ತಾಪ ಇತ್ತು. ಕ್ರಮೇಣ ಆ ಪಶ್ಚಾತ್ತಾಪದ ಬಿಟ್ಟು, ಮಾನಸಾಂತರ ಬಿಟ್ಟು ಬರೀ ಪಶ್ಚಾತ್ತಾಪದಲ್ಲಿ ಇದ್ದು ಅವರು ಸರಿ ಹೋದ್ರು ಎಂಬುದಾಗಿ. ಉದಾಹರಣೆಗೆ ಸೌಲನನ್ನು ನೋಡೋಣ ಮತ್ತು ಅನೇಕರನ್ನ ನೋಡುವಾಗ. ಆದ್ರೆ ದೇವರನ್ನ ಅಂಗೀಕರಿಸಿದಂಥವ್ರು ಪಾಪ ಮಾಡ್ಲಿಲ್ಲ ಎಂಬುದಾಗಿಲ್ಲ, ಮಾಡಿದ್ರು. ಉದಾಹರಣೆಗೆ ದಾವಿದನ ತಪ್ಪು ಮಾಡ್ದ, ಆದ್ರೆ ದಾವಿದನ ಜೀವಿತದಲ್ಲೆಲ್ಲ ದೇವರಿಗೆ ದೇವರ ಮಾನಸಾಂತರದಿಂದ ದೇವರ ಕಡೆಗೆ ಬಂದನು ಎಂಬುದಾಗಿ. ದೇವರೆಲ್ಲ ಕಡೆಯವರೆಗೂ ನೋಡಿದ್ರು. ಅವ್ರ ಮಾನಸಾಂತರ ಪಡ್ತಾರ ಅವ್ರು ಪಡ್ಲಿಲ್ಲ. ಸಮಯ ಆಗ್ತಾ ಇದ್ದಾರೆ. ನಾನು ಇನ್ನೆರಡು ಅಂಶಗಳನ್ನು ನಾನು ತಿಳಿಸಿ ಇಷ್ಟಕ್ಕೆ ನಾನು ಮುಗಿಸಿ ಒಂದು ವೇಳೆ ಒಂದೊಂದು ಅಂಶವನ್ನು ನಾವು ತಿಳಿಸ್ಲಿಕ್ಕೆ ಸಮಯ ಸಿಗುವುದಾಗಿದ್ರೆ ನಾನು ನಿಧಾನವಾಗಿ ಅದನ್ನ ನಿಮಗೆ ಅಥವಾ ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವವರಿದ್ದ ಅವರಿಗೆ ನೋಟ್ಸ್ ಕೊಡ್ತೇನೆ. ಮೂಲಭೂತ ಸತ್ಯತೆ, ರಕ್ಷಣೆ, ಕೃಪೆ, ಮಾನಸಾಂತರ. ಎರಡನೇದು ಒಂದು ಅಸ್ಥಿವಾರ ಹಾಕಿದ ಮೇಲೆ ಅದಕ್ಕೆ ಕಟ್ಟಡ ಕಟ್ಟುವಂಥದ್ದು ಅಂದಾಗ ಅದು ಪ್ರಾಮುಖ್ಯ ಸತ್ಯತೆ. ಆ ಪ್ರಾಮುಖ್ಯ ಸತ್ಯತೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ಸತ್ಯವೇದ, ಪ್ರಾರ್ಥನೆ, ಪವಿತ್ರಾತ್ಮ, ಸಾಕ್ಷಿ ಮತ್ತು ಸೇವೆ ಇದು ಬರ್ತದ್ರಿ. ಇದು ಒಂದೊಂದಕ್ಕೂ ದೊಡ್ಡದಾದಂತ ಸ್ಟಡೀಸ್ ಇದೆ. ಸತ್ಯವೇದದಲ್ಲಿರುವಂಥದ್ದು ಆಳವಾಗಿ ನಾವು ತಿಳಿಯುವಂಥದ್ದು. ಒಂದೊಂದು ಅಂಶವನ್ನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ತಿಳಿಸಿಕೊಡಲಿಕ್ಕೆ ಪವಿತ್ರಾತ್ಮನ ಸಹಾಯ ಮಾಡ್ತಾನೆ. ಯಾಕೆಂದ್ರೆ ನಾವು ಆತನ ಮಕ್ಕಳು. ಆತನನ್ನು ಅಂಗೀಕರಿಸುವಾಗ ಆತನ ಆತ್ಮವನ್ನು ನಾವು ಹೊಂದಿದ್ದವರಾಗಿದ್ದೇವೆ. ಮೂರನೇದು ಬರೇ ಮುಖ್ಯ ಸತ್ಯತೆಗಳು. ಕಟ್ಟಡ ಕಟ್ಟಿದ ಮೇಲೆ ಮುಖ್ಯವಾದ ಸತ್ಯತೆ ಎಂಬುದಾಗಿ ಅದಕ್ಕೆ ಕಟ್ಟಡಕ್ಕೆ ಮೇಲೆ ಅದಾಕ್ಬೇಕಲ್ಲ, ಏನು ಅದನ್ನು ಮುಚ್ಚಬೇಕಲ್ಲ. ಅದಕ್ಕೆ ಸಭಾ ಸಿದ್ಧಾಂತಗಳು, ಕ್ರಮಗಳು, ಆಚರಣೆಗಳು, ಇದು ಮುಖ್ಯ ಸತ್ಯತೆ. ಮುಖ್ಯವಲ್ಲದಂತ ಸತ್ಯಗಳಿದೆ ಕೆಲವು. ಅದು ಹೆಸರು, ಸ್ಥಳ, ಕಾಲ. ಈಗಿನ ಅನೇಕ ಕಡೆಗಳಲ್ಲಿ ಕ್ರೈಸ್ತರು ಹೆಸರು, ಸ್ಥಳ ಮತ್ತು ಕಾಲವನ್ನೇ ದೊಡ್ಡದಾಗಿಟ್ಟು ಮುಖ್ಯವಾದಂತ ಸತ್ಯತೆಗಳು, ಅತಿ ಮುಖ್ಯವಾದ ಸತ್ಯತೆಗಳು ಮತ್ತು ಪ್ರಾಮುಖ್ಯವಾದ ಸತ್ಯತೆಗಳನ್ನ ಬೋಧಿಸುವುದೇ ಇಲ್ಲ. ಈಗಿನ ಕಾಲದಲ್ಲಿ ಬರ್ತಾ ರಕ್ಷಣೆ ವಿಷಯದಲ್ಲೇನೆ ವಿಶ್ವಾಸಿಗಳ ಮಧ್ಯದಲ್ಲೂ ಅದನ್ನು ಹೇಳ್ತಾ ಇಲ್ಲ. ಪದೇ ಹೇಳ್ಬಾರ್ದು ಅಂದ್ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಹಾಗೆ ಹೇಳ್ಬಾರ್ದು ಅಂತ ಇಲ್ಲ, ಹೇಳಿದ್ದನ್ನೇ ಹೇಳ್ಬಾರ್ದು ಅಂತ ಇಲ್ಲ. ಆದ್ರೆ ಪ್ರಾಮುಖ್ಯವಾದಂತ ಅಂಶ ಅನೇಕರಿಗೆ, ಅನೇಕ ವಿಶ್ವಾಸಿಗಳು ಎಂಬುದಾಗಿ ಹೇಳುವಂಥವ್ರಿಗೆ ಈ ರೀತಿಯಾದಂತ ಒಂದು ಅಡ್ಡಿ ಇದೆ. ಅವರಿಗೆ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ಯಾವ ಒಂದು ಆಧಾರ ಇಲ್ಲ. ಹೀಗಾಗಿ ಸತ್ಯವೇದದಲ್ಲಿ 4 ಸತ್ಯತೆಗಳಿದೆ. ಆ ಸತ್ಯತೆಗಳನ್ನು ಒಂದೊಂದಾಗಿ ನಾವು ತಿಳಿಯಲಿಕ್ಕೆ ಹೋಗುವಾಗ ದೊಡ್ಡ ಸಬ್ಜೆಕ್ಟ್, ಅನೇಕ ವಿಷಯಗಳು ನಮಗೆ ತಿಳಿಸಲ್ಪಡ್ತದೆ. ನನ್ನ ಸಮಯ ಆಗಿದ್ದೀರಿ, ನಾನು ಇದನ್ನು ಮುಗಿಸ್ತೇನೆ. ನಾನು ಎಲ್ಲಿವರೆಗೂ ಪ್ರೆಸೆಂಟ್ ಮಾಡಿದ್ದೇನೆ ಎಂಬುದಾಗಿ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಕ್ರಮವಾಗಿ ಅದನ್ನು ನಿಮಗೆ ರೆಫರೆನ್ಸ್ ಎಲ್ಲ ತೆಗೆದುಕೊಡುವಂತ ಶಕ್ತಿ ಇಲ್ಲ. ಯಾಕೆಂದ್ರೆ ನನಗೆ ಸ್ವಲ್ಪ ಕಣ್ಣಿಗೂ ಕೂಡ ಏಟು ಬಿದ್ದಿದೆ, ಕೈಗಳು ಏಟು ಬಿದ್ದಿದೆ. ಮತ್ತು ನನಗೆ
ಟೀಚ್ ಮಾಡುವಂತ ಮೆಟೀರಿಯಲ್ಸ್ನ ಕೈಯಲ್ಲಿಟ್ಟು ನಾನು ಟೀಚ್ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಆದ್ರೆ ಒಂದ್ಸಾರಿ ನಾನು ಮಾಡಿದಂಥ ಮೆಟೀರಿಯಲ್ಸ್, ನಾವು ಮಾಡಿದಂಥ ಪುಸ್ತಕಗಳು, ಈ ಸತ್ಯತೆಗಳನ್ನು ಕೊಡುವಾಗ ಅದನ್ನ ಒಂದೊಂದಾಗಿ ಧ್ಯಾನ ಮಾಡುವಾಗ ಅಧಿಕವಾದಂಥ ವಿಷಯಗಳು ನಮಗೆ ತಿಳಿಸಲ್ಪಡ್ತದೆ. ದೇವರು ನಮಗೆ ತಿಳಿಸ್ಲಿಕ್ಕೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನ್ರಿ. ತಂದೆ, ಮಗ, ಪರಿಶುದ್ಧಾತ್ಮ. ತಂದೆಯು ಪ್ರಧಾನ ದೇವರಾಗಿ ಇಡೀ ವಿಶ್ವವನ್ನ ಇಡೀ ವಿಶ್ವವನ್ನು ಉಂಟು ಮಾಡಿದಂಥವನು. ಆದರೂ ಆತನು ಪ್ರೀತಿ ಉಳ್ಳವನು. ಆದರೂ ತನ್ನ ಒಂದು ಸ್ಥಾನನ ಯಾವಾಗ್ಲೂ ಉಳಿಸಿಕೊಳ್ಳುವಂಥವನು. ಮಗನು ಆ ದೇವರ ಹತ್ರಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಂಥವನು. ತನ್ನನ್ನೇ ಒಪ್ಪಿಸಿಕೊಟ್ಟು ತನ್ನ ಪ್ರಾಣವನ್ನು ಕೊಟ್ಟು ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟು, ಮಕ್ಕಳು ಬೆಳೆಯುತ್ತಾ ಕಡೆಯಲ್ಲಿ 5 ಮತ್ತು 6ನೇ ವಚನ 23ನೇ ವಚನದಲ್ಲಿದೆ, ಆತನು ನನಗೆ ನನ್ನ ಪಾತ್ರೆ ತುಂಬಿ ಹುರ್ಸುವಂತೆ ಮಾಡ್ತಾನೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಾನೆ, ಮತ್ತು ಅದು ಸತ್ಯ ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ಮತ್ತು ಸತ್ಯತೆ ಸತ್ಯವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತೆ ಆತನು ಮಾಡ್ತಾನೆ. ನಂತರ 24ನೇ ಕೀರ್ತನೆಯಲ್ಲಿ ಆತನ ಬರೋಣದಕ್ಕೆ ಎದುರಾಗಿ ಆತನ ಜೊತೆಯಲ್ಲಿ ನಾವು ಪರಲೋಕಕ್ಕೆ ಹೋಗುವಂತ ಒಂದು ಮಾರ್ಗ ಮಾಡಿದ್ದಾನೆ. ಹಾಗಿದ್ರೆ 22ನೇ ಕೀರ್ತನೆಯಲ್ಲಿ ಸತ್ಯವೇದದಲ್ಲಿ ಸುವಾರ್ತೆಗಳಲ್ಲಿ ಆತನ ಮರಣದ ಒಂದು ಸೀರಿಯಸ್ನೆಸ್ ಕೊಟ್ಟಿಲ್ಲ. ಆದ್ರೆ 22ನೇ ಕೀರ್ತನೆಯ ಮೊದಲನೇ 22 ವಚನದಲ್ಲಿ ಯೇಸುಸ್ವಾಮಿ ಅನುಭವಿಸಿದಂತಹ ಶ್ರಮೆಯ ಅನುಭವಗಳನ್ನು ತಿಳಿಸಲ್ಪಟ್ಟಿದ್ದಾನೆ. 22ರಿಂದ 32 ವಚನದಲ್ಲಿ ಆತನ ಪುನರುತ್ಥಾನದ ವಿಷಯದ ತಿಳಿಸ್ತಾನೆ. 23ನೇ ವಚನದಲ್ಲಿ ಒಬ್ಬ ವಿಶ್ವಾಸಿ ದೇವರ ಮಗುವಾಗಿ ಹೇಗೆ ಬೆಳಿಬೇಕು, ಹೇಗೆ 24ನೇ ಕೀರ್ತನೆಯಲ್ಲಿ ಮೊದಲನೇದು ನಮ್ಮನ್ನ ಪಾಪದ ಸಂಬಳವನ್ನು ಬಿಡುಗಡೆ ಮಾಡುವಂಥದ್ದು, 2 ಪಾಪದ ಶಕ್ತಿಯಿಂದ ಬಿಡುಗಡೆ ಮಾಡುವಂಥದ್ದು, ಅದು 4 ವಚನಗಳಲ್ಲಿರುವಂಥದ್ದು. 5 ಮತ್ತು 6 ವಚನಗಳಲ್ಲಿ ನಾನು ಪರಿಪೂರ್ಣನಾದ ಕ್ರೈಸ್ತನು, ದೇವರ ವಿಶ್ವಾಸ ಎಂಬುದಾಗಿ ಹೇಳಿಕೊಳ್ಳುವ ಧೈರ್ಯ ಕೊಡುವಂಥವನು. 24ನೇ ಕೀರ್ತನೆಯಲ್ಲಿ ಇರುವಂತೆ ನಾನು ಆತನನ್ನು ಎದುರುಗೊಳ್ಳು, ಆತನ ಜೊತೆಯಲ್ಲಿ ಹೋಗುವಂಥವನು ಎಂಬುದಾಗಿ. ಮೊದಲನೇದು ಪಾಪದ ಸಂಬಳದಿಂದ ಬಿಡುಗಡೆ, 2ನೇದು ಪಾಪದ ಶಕ್ತಿಯಿಂದ ಬಿಡುಗಡೆ, 3ನೇದು ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಆಗ್ತದೆ ಎಂಬ ಸತ್ಯಾಂಶವನ್ನು ತಿಳಿಸುವಂಥದ್ದು. ಪ್ರಿಯರೇ, ನಾನು ಇನ್ನೂ ಅಧಿಕವಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಇದನ್ನು ವಿಶ್ವಾಸಿಗಳಾದಂಥ ನಾವು ಈ ಒಂದೊಂದನ್ನ ನಾವು ಮನಸ್ಸಿನಲ್ಲಿಟ್ಟು ಅದನ್ನ ನಾವು ಯೋಚನೆ ಮಾಡುವಾಗ ದೇವರು ನಮಗೆ ವಿಶೇಷವಾದ ಸಹಾಯ ಕೊಡ್ತಾನೆ. 3ನೇ ಸತ್ಯತೆ, ಆತನು ಸಭೆ ಕಟ್ಟುವಾಗ ನನ್ನ ಒಂದು ಆಧಾರ ಅಥವಾ ನನ್ನ ಒಂದು ಮಾಡು ಅಥವಾ ನನಗೆ ಮೇಲ್ಚಾವಣಿ ಯಾವುದಿದೆ, ಹುಲ್ಲಿನಿಂದ ಕಟ್ಟಲ್ಪಟ್ಟಿದ್ದು, ಸಿಮೆಂಟಿಂದ ಕಟ್ಟಲ್ಪಟ್ಟು ಹೇಗೆ ಎಂಬುದಾಗಿ ನಾವು ಅದರಲ್ಲಿ ನಾವು ನೋಡ್ತೇವೆ. ಆತನು ನನ್ನನ್ನು ಸ್ಥಿರವಾದಂತ ಬಂಡೆ ಮೇಲೆ ನಿಲ್ಲಿಸಿ ನನಗೆ ಆಧಾರನಾಗ್ತಾನೆ. ಮತ್ತು ಕಾಲ ಮತ್ತು ಸಮಯ ಇವು ಆತನನ್ನು ಇನ್ನೂ ಆಳವಾಗಿ ಅರ್ಥಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಆದ್ರೆ ಅದು ಬರೀ ಅದನ್ನು ಇಟ್ಟು ನಾನು ದೇವರ ಮಗನ ಮುಂದಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಾನು ನಿಲ್ಲಿಸ್ತೇನೆ. ಎಲ್ಲಿವರೆಗೆ ನಾನು ಪ್ರೆಸೆಂಟ್ ಮಾಡಿದ್ದೇನೆ ಗೊತ್ತಿಲ್ಲ ನನಗೆ. ಈಗ ಪಕ್ಕ ನನಗೆ ಪ್ರಸಂಗ ಬೇಕಾದಷ್ಟು ವಿಷಯಗಳಿದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ. ದಯಮಾಡಿ ಪ್ರಾರ್ಥನೆ ಮಾಡಿ ನನ್ನ ಉಳಿದಂಥ ದಿವಸಗಳು 86 ವರ್ಷ ಉಳಿದಂಥ ವರ್ಷಗಳು ದೇವರು ನನಗೆ ಮಾತಾಡುವಂತ, ಹೋಗಿ ಪ್ರಸಂಗ ಮಾಡುವಂಥದ್ದಲ್ಲ, ಇಲ್ಲಿ ನನಗೆ ಕೊಟ್ಟಂತ ಅನೇಕ ವಿಷಯಗಳಲ್ಲಿ ನಾನು ಎಂಜಾಯ್ ಮಾಡ್ತಾ ಇದ್ದೇನೆ. ಅದನ್ನ ಇತರರಿಗೆ ತಿಳಿಸ್ತಾ ಇದ್ದೇನೆ, ಅವ್ರಿಗೆ ಅರ್ಥ ಮಾಡಿ ಕೊಡುವುದಾಗಿ ಪವಿತ್ರಾತ್ಮನ ಕೇಳ್ತಾನೆ. ದೇವರನ್ನ ಪ್ರಾರ್ಥನೆ ಕೇಳ್ತಾನೆ ನಂಬಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೆನ್. ಆಯ್ತ್ರಿ, ಎಲ್ಲಿವರೆಗೆ ನಾನು ಪ್ರೆಸೆಂಟ್ ಮಾಡಿದೆ ಗೊತ್ತಿಲ್ಲ, ಎಲ್ಲಿವರೆಗೆ ನಿಮಗೆ ಮುಟ್ಟಿದೆ ಅಂತ ಗೊತ್ತಿಲ್ಲ. ಆದ್ರೂ ನಾನು ಮುಗಿಸ್ತಾ ಇದ್ದೇನೆ. ದಯಮಾಡಿ 4 ಸತ್ಯತೆಗಳನ್ನ ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ ಕೇಳಿಕೊಳ್ತೇನೆ. ಅಸ್ತಿವಾರದ ಸತ್ಯತೆ, ಬಹು ಪ್ರಾಮುಖ್ಯವಾದ ಸತ್ಯತೆ, ಪ್ರಾಮುಖ್ಯವಾದ ಸತ್ಯತೆ ಮತ್ತು ಪ್ರಾಮುಖ್ಯವಲ್ಲದಂತ ಸತ್ಯತೆ. 4 ಸತ್ಯತೆಗಳನ್ನ ವಿಂಗಡಿಸಿ ಓದುವಾಗ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.